ಆರೋಗ್ಯವಾಗಿರಬೇಕು, ಚೆನ್ನಾಗಿರಬೇಕು, ಆದಾಯ ಬರ್ತಿರಬೇಕು, ಜೀವನಕ್ಕೆ ಯಾವ ತೊಂದರೆ ಆಗಬಾರ್ದು, ಸುಖವಾಗಿರಬೇಕು, ಆರೋಗ್ಯವಾಗಿರಬೇಕು. ಇದೆಲ್ಲವೂ ಪ್ರತಿಯೊಬ್ಬ ಮನುಷ್ಯರು ಬಯಸುವಂತಹ ಸಾಮಾನ್ಯ ಆಸೆಗಳು. ಎಂತಹ ಆಸೆಗಳು ಈಡೇರುತ್ತದೆಯೇ? ಇಂತಹ ಆಸೆಗಳು ಈಡೇರಲು ಕೆಲವು ಸೂಚನೆಗಳನ್ನು ನಾವು ನೋಡಬಹುದೇ? ಹಸ್ತದಲ್ಲಿ ಅಂತ ನನಗೆ ನಾಳೆ ಚೆನ್ನಾಗಾಗ್ಬೋದು, ನಾಡಿದ್ದು ಚೆನ್ನಾಗ್ಬೋದು ಅಂತಹ ಯೋಚನೆಗಳಿರುತ್ತೆ. ಅಂತಹ ಯೋಚನೆಗಳು ಬಂದಾಗ ನಾವು ಸರಿಯಾದ ರೀತಿಯಲ್ಲಿ ನಮ್ಮ ಜೀವನವನ್ನು ನಿರ್ವಹಿಸಿದರೆ ನಾವು ಜೀವನದಲ್ಲಿ ಯಶಸ್ವಿಯಾಗಿ ನಮಗೆ ಸುಖ ಸಂತೋಷದಿಂದ ಜೀವನ ಮಾಡಲು ಸಾಧ್ಯ, ನಮ್ಮ ಆರೋಗ್ಯವನ್ನು ಕಾಪಾಡಲು ಸಾಧ್ಯ. ಅದರಲ್ಲಿ ಬರುವಂಥ ಏರುಪೇರುಗಳೇನು, ಅದು ಯಾಕಾಗುತ್ತದೆ ಮುಂತಾದ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕು. ಅಂದರೆ ಜೀವನದಲ್ಲಿ ನಮಗೆ ಏನು ಬೇಕಾಗಿರುತ್ತೆ? ನಮ್ಮ ಆರೋಗ್ಯ, ನಮ್ಮ ಜೀವನದಲ್ಲಿ ಸುಖ, ಸಂತೋಷ, ನೆಮ್ಮದಿ ಇರಬೇಕು. ಸಾಲಗಾರರ ಕಾಟ ಇರಬಾರದು. ಇಂತಹ ಸಮಸ್ಯೆಗಳು ಬರೆದಿದ್ದ ಹಾಗೆ ನಾವು ಏನು ಮಾಡಬೇಕೆಂಬುದನ್ನು ತೋರಿಸುವಂತಹ ಕೆಲವು ಚಿಹ್ನೆಗಳು ಹಸ್ತದಲ್ಲಿದೆ. ಅಂತಹ ಚಿಹ್ನೆಗಳನ್ನು ತಿಳಿಯುವುದಕ್ಕಿಂತ ಮೊದಲು ತಿಳಿಯಲು ನಿಮ್ಮ ಹಸ್ತ ನೀವೇ ನೋಡಿ, ಕೈಯಲ್ಲದು ನಿಮ್ಮ ಜೀವನ. ಎಲ್ಲರಿಗೂ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ನಿಮ್ಮ ಜೊತೆ ಕೆಲವು ಒಂದೇ ಒಂದು ಚಿಹ್ನೆಯ ಬಗ್ಗೆ ಹೇಳ್ಕೊಡ್ತಿದ್ದೇನೆ. ಅಂದರೆ ಹಲವು ಚಿಹ್ನೆಗಳಲ್ಲ, ಒಂದೇ ಒಂದು ಚಿಹ್ನೆ ನಿಮ್ಮ ಹಸ್ತದಲ್ಲಿರುವಂತಹ. ಪ್ರತಿಯೊಬ್ಬರ ಹಸ್ತದಲ್ಲೂ ಇಂತಹ ಚಿಹ್ನೆಗಳು ಇರಬಹುದು. ಆದರೆ ಕೆಲವು ಮಬ್ಬಾಗಿರುತ್ತದೆ, ಕೆಲವು ಸಣ್ಣಕ್ಕಿರುತ್ತೆ, ಕೆಲವು ಉದ್ದವಾಗಿ ಎದ್ದು ಕಾಣಿಸುವಂತಿರುತ್ತೆ. ಈ ಎದ್ದು ಕಾಣಿಸುವಂತ ಇದ್ದವರಿಗೆ ಇದರ ಫಲಗಳು ಚೆನ್ನಾಗಿ ಲಭಿಸುತ್ತದೆ ಎಂಬುದನ್ನು ನಾನು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ. ಅಂದರೆ ಯಾವ ರೇಖೆ, ಅದು ಒಂದೇ ಒಂದು ರೇಖೆ ಬಗ್ಗೆ ನಾನು ಇವತ್ತು ಹೇಳೋದು, ಅದು ಒಂದು ಚಿಹ್ನೆ. ಅದು ಯಾವ ಚಿಹ್ನೆ ಎಲ್ಲಿರುತ್ತದೆ ಎಂಬುದನ್ನೆಲ್ಲವನ್ನು ನಾವು ತಿಳಿದುಕೊಳ್ಳೋಣ. ನಮ್ಮ ಜೀವನದಲ್ಲಿ ಬರುವಂತಹ ಕೆಲವು ಉತ್ತಮವಾದ ಫಲಗಳನ್ನು ಅದರಿಂದ ತಿಳಿಯಬಹುದು, ಕೆಲವು ಕಷ್ಟ ನಷ್ಟಗಳ ಬಗ್ಗೆಯೂ ತಿಳಿಯಬಹುದು. ಅಂತಹ ಒಂದು ರೇಖೆ ಅಥವಾ ಒಂದು ಗೆರೆ ಅಥವಾ ಒಂದು ಚಿಹ್ನೆ ನಿಮ್ಮ ಹಸ್ತದಲ್ಲಿದೆಯೇ, ಯಾವ ಹಸ್ತದಲ್ಲಿ ಎಲ್ಲಿದೆಯೇ ಎಂಬುದನ್ನೆಲ್ಲವನ್ನು ನಾವು ಪರಿಶೀಲಿಸಿ ನೋಡುವಾಗ ನಮಗೆ ಸಿಗುವಂತಹ ಉತ್ತರ ಬಹಳ ಸೂಕ್ಷ್ಮವಾಗಿರುತ್ತೆ. ಅದನ್ನು ನಾವು ಪರಿಶೀಲಿಸಿ ತಿಳಿಯಬೇಕು. ಅದು ಎಲ್ಲಿದೆ ಎಂಬುದನ್ನು ಹೇಳೋಣ. ಇಂತಹ ವಿಚಾರಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಪಕ್ಕದಲ್ಲೇ ಕಾಣುವ ಗಂಟೆಯ ಚಿಹ್ನೆಯನ್ನು ನೀವು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಕ್ಕೆ ಯಾವುದು ಅವಶ್ಯಕವೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಸುಖವಾಗಿರುತ್ತೀರಿ, ಸಂತೋಷವಾಗಿರುತ್ತೀರಿ. ನೀವು ಅಂದುಕೊಂಡಂತೆ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆಯವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿರುವ ಕಾರ್ಯಕ್ರಮ ಎಂಬುದನ್ನು ಮತ್ತೊಮ್ಮೆ ಹೇಳುತ್ತಿದ್ದೇನೆ. ಯಾರಿಗಾದರೂ ತಮ್ಮ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ಈ ವಾಟ್ಸಪ್ ನಂಬರಿಗೆ ವಾಟ್ಸಪ್ ಮೆಸೇಜ್ ಮಾಡಿ. ಹಾಯ್ ಅಂತಾದರೂ ಕಳಿಸಿ, ಎಸ್ ಅಂತಾದರೂ ಕಳಿಸಿ, ನನಗೆ ಭವಿಷ್ಯ ತಿಳಿಯಬೇಕೆಂದಾದರೂ ಕಳಿಸಿ. ಕೂಡಲೇ ನಾವು ನಿಮಗೆ ಏನು ಮಾಡಿದರೆ ನಿಮ್ಮ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ನೀವು ಮನೆಯಲ್ಲೇ ಕುಳಿತು ತಿಳಿದುಕೊಳ್ಳಲು ಸಾಧ್ಯವಾಗುತ್ತದೆ. ಈಗ ನೋಡಿ, ನಾನು ಹೇಳಿದೆ, ಇವತ್ತು ನಾನು ಕೆಲವು ವಿಚಾರಗಳನ್ನು, ಅದೃಷ್ಟದ ಒಂದೇ ಒಂದು ಚಿಹ್ನೆಯಿಂದ ಆಗುವಂತಹ ವ್ಯತ್ಯಾಸಗಳನ್ನು ನಾನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಅಂದರೆ ನೋಡಿ, ಈಗ ನಾನು ನಮ್ಮ ಈ ಗುರುಪರ್ವದ ಬಗ್ಗೆ ಹೇಳ್ತೇನೆ. ಈಗ ನೋಡಿ, ಗುರುಪರ್ವ ಮೊದಲನೇದಾಗಿ, ಈ ಗುರುಪರ್ವ ನಿಮ್ಗೆ ಗೊತ್ತಿದೆ, ಇದು ಗುರುಪರ್ವ. ಈಗ ಈ ಗುರುಪರ್ವಕ್ಕೆ ಇಲ್ಲಿಂದ ಒಂದು ಗೆರೆ ಹೀಗೆ ಬಂದಿದ್ದಾರೆ, ಇಲ್ಲಿಗೆ ಗುರುಪರ್ವಕ್ಕೆ ಬಂದಿದ್ದಾರೆ ಒಂದು ಗೆರೆ. ಎಲ್ಲಿಂದ ಅದು ಬಂದಿರೋದು? ಜ್ಞಾನರೇಖೆಯಿಂದ. ಜ್ಞಾನರೇಖೆ ನಿಮ್ಗೆ ಗೊತ್ತಿದೆ, ಜ್ಞಾನರೇಖೆಯಿಂದ ಬಂದಿದೆ. ಈ ರೀತಿ ಬಂದಿದ್ದರೆ, ಜ್ಞಾನರೇಖೆಯಿಂದ ಬಂದಿದ್ದರೆ ಆ ವ್ಯಕ್ತಿ ಸಾಮಾಜಿಕ ಗೌರವವನ್ನು ಪಡೆಯುತ್ತಾರೆ. ಅವರು ಕೆಲಸ ಮಾಡಿದರೆ, ಅವರು ಕಷ್ಟಪಟ್ಟರೆ ಅವರಿಗೆ ಗೌರವ ಸಿಗುತ್ತದೆ. ಅವರ ಜೀವನದಲ್ಲಿ ಶ್ರಮದಿಂದ
ಹೆಚ್ಚಿನ ಬದಲಾವಣೆಯನ್ನು ಕಾಣಲು ಸಾಧ್ಯ ಎಂಬುದು ಇದರ ಸೂಚನೆಯಾಗಿದೆ. ಯಾರ ಹಸ್ತದಲ್ಲಿ ಇಂತಹ ರೇಖೆ ಎದ್ದು ಕಾಣಿಸುತ್ತಿದೆಯೋ ಅವರು ಶ್ರಮಪಟ್ಟು ಕೆಲಸ ಮಾಡಿದರೆ ಅವರ ಜೀವನದಲ್ಲಿ ಅವರು ಅಂದುಕೊಂಡಂತಹ ಗುರಿಯನ್ನು ಸಾಧಿಸಲು ಸಾಧ್ಯ, ಸಮಾಜದಲ್ಲಿ ಜನಪ್ರಿಯ ವ್ಯಕ್ತಿ ಆಗ್ತಾರೆ, ಅವರು ಎಲ್ಲರಿಗೂ ಬೇಕಾದ ವ್ಯಕ್ತಿ ಎನಿಸಿಕೊಳ್ಳುವಂತಹ ಸೂಚನೆ ಇದಾಗಿದೆ ಎಂದು ತಿಳಿಯಬೇಕು. ಒಂದು ವೇಳೆ ಈ ಗೆರೆ ಎಲ್ಲಿ ಹೋಗಿರುತ್ತೆ, ಈ ಗೆರೆ ಒಂದು ವೇಳೆ ಹೀಗೆ ಶನಿ ಪರ್ವಕ್ಕೆ ಹೋಗಿರುತ್ತೆ. ಎಲ್ಲಿಂದ ಹೋಗಿರುತ್ತೆ? ಈ ಆಯುಷ ರೇಖೆಯಿಂದಲೇ ಹೋಗಿರುತ್ತೆ. ಆವಾಗ ಈ ರೀತಿ ಹೋಗಿದ್ದರೆ ಇವರು ಆರೋಗ್ಯವಂತರಾಗಿರುತ್ತಾರೆ. ಎಂತಹ ರೋಗ ಬಂದರೂ ಗುಣ ಹೊಂದಿ ಅವರು ಮೊದಲಿಗಿಂತಲೂ ಹೆಚ್ಚಿನ ಆರೋಗ್ಯವನ್ನು ಪಡೆಯುತ್ತಾರೆ. ಇವರಿಗೆ ಸಂಪತ್ತು ಅಭಿವೃದ್ಧಿಯಾಗುತ್ತದೆ, ಅಂದರೆ ಅವರ ಹಣಕಾಸಿನ ಸ್ಥಿತಿ ಉತ್ತಮಗೊಳ್ಳುತ್ತಾ ಹೋಗುತ್ತದೆ. ಆಸ್ತಿ ಮನೆ ಎಲ್ಲವನ್ನು ಇವರು ಮಾಡಿಕೊಳ್ಳುತ್ತಾರೆ ಎಂಬುದರ ಸೂಚನೆಯಾಗಿದೆ. ಇವರಿಗೆ ಭಾಗ್ಯರೇಖೆ ಇಲ್ಲದಿದ್ದರೆ 45ನೇ ಈ ಭಾಗ್ಯರೇಖೆ ನೋಡಿ, ಈ ಭಾಗ್ಯರೇಖೆ ಇಲ್ಲದೇ ಇದ್ದರೆ ಇವರು 45ನೇ ವಯಸ್ಸಿನ ಬಳಿಕ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣಲು ಸಾಧ್ಯ. ಅಂದರೆ ಇವರು ಯಾವುದೇ ವಯಸ್ಸಿನಲ್ಲಿ ಅಂದರೆ ಅವರು 45ನೇ ವಯಸ್ಸಿನ ತನಕ ಕಷ್ಟಪಡಬೇಕಾಗುತ್ತದೆ. 45ನೇ ವಯಸ್ಸಿನ ಮೇಲೆ ಅವರು ತಮ್ಮ ಜೀವನದಲ್ಲಿ ಅಭಿವೃದ್ಧಿಯಾಗುತ್ತಾರೆ ಎಂಬುದನ್ನು ಇದರಿಂದ ತಿಳಿಯಬಹುದು. ಭಾಗ್ಯರೇಖೆಯಲ್ಲಿ ಇವರು ಮೆಡಿಕಲ್ ರಂಗದಲ್ಲಿ ಅಥವಾ ಅದಕ್ಕೆ ಸಂಬಂಧಪಟ್ಟಂತ ವಿಷಯಗಳಲ್ಲಿ ಹೆಚ್ಚಿನ ಅಧ್ಯಯನ ಅಥವಾ ವ್ಯಾಪಾರ ವ್ಯವಹಾರ ಅಥವಾ ಡಾಕ್ಟರ್ ಆಗುವುದು ಮುಂತಾದ ಯಾವುದಕ್ಕೆ ಆಸಕ್ತಿ ಇದೆಯೋ ಅಂತ ಕೆಲಸಗಳಲ್ಲಿ ಇವರು ಹೆಚ್ಚಿನ ಅಭಿವೃದ್ಧಿಯನ್ನು ಹೊಂದುತ್ತಾರೆ. ಯಾವುದೇ ಆರೋಗ್ಯಕ್ಕೆ ಸಂಬಂಧಿಸಿದ ವಿಷಯಗಳಲ್ಲಿ ಉದ್ಯೋಗದಲ್ಲಿ ಇವರು ಹೆಚ್ಚಿನ ಹಣವನ್ನು ಗಳಿಸಲು ಸಾಧ್ಯವಿದೆ. ಇವರು ಉತ್ತಮವಾದಂತಹ ಆರೋಗ್ಯವನ್ನು ಹೊಂದಿರುತ್ತಾರೆ ಎಂದು. ಈಗ ನಾವು ಇದು 2 ಆಯಿತು. ಈಗ 3ನೇದು ನಾವೇನು ನೋಡ್ಬೇಕನ್ನ, ಅದರಿಂದ ಈಗ ಸೂರ್ಯರೇಖೆಗೆ ಹೋಗಿದ್ದರೆ ಸೂರ್ಯಪರ್ವಕ್ಕೆ ನೋಡಿ, ಹೀಗೆ ಇದು ಸೂರ್ಯಪರ್ವ. ಈ ಸೂರ್ಯಪರ್ವಕ್ಕೆ ಈ ರೀತಿ ರೇಖೆ ಹೋಗಿದ್ದರೆ ಅಂದರೆ ಇವರು ಕಲೆಯಿಂದ ಅಥವಾ ಸಾಹಿತ್ಯದಿಂದ ಹೆಚ್ಚು ಪ್ರಸಿದ್ಧಿ ಹೊಂದುತ್ತಾರೆ. ಇವರಿಗೆ ಕಲೆಯಿಂದ ಒದಗುವಂತಹ ಎಲ್ಲಾ ರೀತಿಯ ಸೌಲಭ್ಯಗಳು ಇವರನ್ನು ಹುಡುಕಿಕೊಂಡು ಬರಬಹುದು. ಹಾಗೆಯೇ ಇವರು ಜೀವನದಲ್ಲಿ ಅಭಿವೃದ್ಧಿ ಹೊಂದಿ ಜನಪ್ರಿಯ ವ್ಯಕ್ತಿಯಾಗಿ ತಮ್ಮ ಸಮಾಜದಲ್ಲಿ ಮಾತ್ರ ಅಲ್ಲ, ರಾಜ್ಯದಲ್ಲೂ ದೇಶದಲ್ಲೂ ಹೆಸರನ್ನು ಪಡೆಯುವಂತಹ ಸಾಧ್ಯತೆ ಇದೆ. ಅಂದರೆ ಅವರ ಕಲೆಯನ್ನು ಅವರು ಬೆಳೆಸಿ ಪೋಷಿಸುತ್ತಾ ಬಂದರೆ ಅವರು ಉತ್ತಮ ಕಲಾವಿದರೆನಿಸಿಕೊಳ್ಳುತ್ತಾರೆ, ಇಲ್ಲ ಉತ್ತಮ ಚಲನಚಿತ್ರ ನಟರೆನಿಸಿಕೊಳ್ಳಬಹುದು. ಆ ರೀತಿಯಲ್ಲಿ ಅವರು ಹೆಚ್ಚಿನ ಸಾಧನೆಯನ್ನು ಮಾಡುವಂತಹ ಸೂಚನೆ ಇದಾಗಿದೆ ಎಂದು ತಿಳಿಯಬೇಕು. ಯಾವುದು? ಈ ರೇಖೆ ಸೂರ್ಯಪರ್ವಕ್ಕೆ ಹೋಗಿದ್ದರೆ, ಇನ್ನು ಒಂದು ವೇಳೆ ಸೂರ್ಯಪರ್ವಕ್ಕಲ್ಲ, ಇನ್ನು ಹೋಗಿರೋದು ಇವರ ರೇಖೆ ಬುಧಪರ್ವಕ್ಕೆ ಹೋಗಿರುತ್ತೆ. ಬುಧಪರ್ವ ನಿಮ್ಗೆ ಗೊತ್ತಿದೆ, ಬುಧಪರ್ವ. ಈ ಬುಧಪರ್ವಕ್ಕೆ ಹೀಗೆ ರೇಖೆ ಹೋಗಿದ್ದರೆ ಇವರು ಆರೋಗ್ಯವಂತರಾಗಿ ಆರೋಗ್ಯ ಅಭಿವೃದ್ಧಿಯನ್ನು ಇವರು ಅನುಭವಿಸುತ್ತಾರೆ. ಆರೋಗ್ಯದಲ್ಲಿ ಇವರು ಉತ್ತಮವಾಗಿರುತ್ತಾರೆ. ಇವರಿಗೆ ಆರೋಗ್ಯ ಚೆನ್ನಾಗಿದ್ದು ಇವರು ವ್ಯಾಪಾರ ವ್ಯವಹಾರದಿಂದ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವಂತಹ ಸಾಧ್ಯತೆಗಳು ಕಂಡುಬರುತ್ತದೆ. ಅಂದರೆ ಹಾಗೆಯೇ ಸರ್ಕಾರಿ ಉದ್ಯೋಗ ದೊರೆಯುವಂತಹ ಸಾಧ್ಯತೆ ಇದೆ. ಇಂಥವರು ಈ ರೀತಿಯ ಗೆರೆ ಇದ್ದವರು ಸರ್ಕಾರಿ ಉದ್ಯೋಗಕ್ಕೆ ಅದಕ್ಕಾಗಿ ಪ್ರಯತ್ನ ಪಟ್ಟರೆ ಅವರು ಸರ್ಕಾರಿ ಉದ್ಯೋಗಕ್ಕೆ ಸೇರುವಂತಹ ಸೂಚನೆ ಅದಾಗಿದೆ ಎಂದು ತಿಳಿಯಬೇಕು. ಹೀಗೆ ಇದರ ಜೊತೆ ಹೀಗಿದ್ದು ಇದನ್ನ ಪ್ರವಾಸಿ ರೇಖೆ ಅಂತೀವಿ. ಈ ರೀತಿಯ ಪ್ರವಾಸಿ ರೇಖೆ ಚಂದ್ರಪರ್ವದಲ್ಲಿ ಈ ರೀತಿಯ ಪ್ರವಾಸಿ ರೇಖೆ ಇದ್ದರೆ ಅವರು ವಿದೇಶಿ ರೇಖೆ ಇದ್ದರೆ ಅವರು ವಿದೇಶಕ್ಕೆ ಹೋಗುವಂತಹ ಸಾಧ್ಯತೆ ಇದೆ. ಅಂದರೆ ಅವರು ವಿದೇಶದಲ್ಲಿ ಕೆಲಸ ಮಾಡಿ ಹೆಚ್ಚಿನ ಹಣವನ್ನ ಸಂಪಾದನೆ ಮಾಡುವ ಸೂಚನೆ ಅದಾಗಿದೆ. ಹಾಗೆ
ಈಗ ರೀತಿ ನೋಡಿ, ಈಗ ನಾನು ಹೇಳಿದೆ ನೋಡಿ, ಇವರಿಗೆ ಈ ರೀತಿಯ ಒಂದು ರೇಖೆ, ಈ ರೇಖೆ ಹೋಗಿ ಇದೆಲ್ಲ ನಾವು ಅಭಿವೃದ್ಧಿ ನಮ್ಮ ಜೀವನದಲ್ಲಿ ನಾವು ಇದನ್ನ ಸಾಧಿಸುವಂತಹ ವಿಷಯವನ್ನ ಹೇಳಿದ್ದೇವೆ. ಈಗ ನೋಡಿ, ಇಲ್ಲಿಂದ ಒಂದು ರೇಖೆ, ಇಲ್ಲಿಂದ ಒಂದು ರೇಖೆ ಇದಕ್ಕೆ ಹೋಗಿ ಹಿಂಗೆ ತಾಗಿದ್ದರೆ ಅಲ್ಲಿಂದ ಮುಂದಕ್ಕೆ ಹೋಗಲ್ಲ. ಯಾವುದು ಹೃದಯ ರೇಖೆಗೆ ಇಲ್ಲಿಂದ ಒಂದು ರೇಖೆ ಹೋಗಿ ಹೀಗೆ ತಾಗಿದ್ದರೆ, ಹಾಗೆ ತಾಗಿದ್ದರೆ ಇವರಿಗೆ ಜೀವನದಲ್ಲಿ ಕೆಲವು ತಿರುವುಗಳು ಕಾಣಲಿದೆ. ಅಪಘಾತವಾಗುವಂತಹ ಸಾಧ್ಯತೆ ಇದೆ. ಹೃದಯಕ್ಕೆ ಸಂಬಂಧಿಸಿದ ರೋಗಗಳು ಬರುವಂತಹ ಸಾಧ್ಯತೆ ಇದೆ. ವಾಹನ ಅಪಘಾತ, ಮಾನಸಿಕ ಸಂಘರ್ಷದಿಂದ ಹೃದಯಾಘಾತ, ಡಿಪ್ರೆಷನ್, ಖಿನ್ನತೆ ಬರುವ ಸಾಧ್ಯತೆ ಇದೆ. ಪ್ರಯತ್ನ ಪಟ್ಟರೆ ಈ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಸಾಧ್ಯ. ಇನ್ನು ಮಂಗಳ 2ರಲ್ಲಿ ಬಂದರೆ ಆಸ್ತಿ, ಈಗ ಮಂಗಳ 2ರಲ್ಲಿ ಇದು ಮಂಗಳ 2 ಇಲ್ಲಿಗೆ ಬಂದು ಇಲ್ಲಿಂದ ಹೊರಟಿದ್ದಾರೆ, ಮಂಗಳ ಇಲ್ಲಿಂದ ಈ ರೇಖೆ ಹೀಗೆ ಹೊರಟಿದ್ದಾರೆ, ಇದು ಮಂಗಳ 2, ಮಂಗಳ 2ರಿಂದ ರೇಖೆ ಹೊರಟಿದ್ದರೆ ಆಸ್ತಿ ಪರರ ಪಾಲಾಗಿ ನಷ್ಟ ಅನುಭವಿಸಬೇಕಾಗುತ್ತದೆ, ತಮ್ಮ ಆಸ್ತಿಯನ್ನ ಕಳೆದುಕೊಳ್ಳಬೇಕಾಗುತ್ತದೆ. ಇನ್ನು ಒಂದು ವೇಳೆ ಇದು ಈ ರೀತಿಯಲ್ಲಿ ಈ ರೇಖೆ ಇಲ್ಲಿಂದ ಬಂದಿರುತ್ತದೆ, ಇಲ್ಲಿಂದ ಇಲ್ಲಿಗೆ ಬಂದಿರುತ್ತದೆ, ಎಲ್ಲಿಗೆ ಹೃದಯ ರೇಖೆಗೆ ತಾಗಿರುತ್ತದೆ. ಹೀಗಿದ್ದರೆ ಪರಪುರುಷ ಅಥವಾ ಪರಸ್ತ್ರೀ ಸಂಬಂಧದಿಂದ ಮಾನಸಿಕ ರೋಗ ಉಂಟಾಗುವಂತಹ ಸಾಧ್ಯತೆ ಇದೆ. ಲೈಂಗಿಕ ರೋಗ ಮುಂತಾದವುಗಳು ಬರುವ ಸಾಧ್ಯತೆ ಇದೆ. ಅಂದರೆ ಗುರುಪರ್ವದಲ್ಲಿ 2 ಚುಕ್ಕೆಗಳು, ಚಿಹ್ನೆಗಳು, ಒಂದು ಹೀಗಿರುವ ರೇಖೆ ಜೀವನಾಭಿವೃದ್ಧಿ, ಹೀಗಿರುವ ರೇಖೆ ಜೀವನಾಭಿವೃದ್ಧಿ, 2 ರೇಖೆಗಳು ಮತ್ತೆ ಜೀವನಾಭಿವೃದ್ಧಿಯನ್ನು ಸೂಚಿಸುತ್ತದೆ. ಹಾಗೆಯೇ ಹೀಗಿರುವಂತಹ ಒಂದು ಚಿಹ್ನೆ, ಇಂಟು ಚಿಹ್ನೆ ಇದ್ದರೆ ಗುರುಪರ್ವದಲ್ಲಿ ಅದು ದಾಂಪತ್ಯ ಜೀವನ ಸುಖವನ್ನ ಸೂಚಿಸುತ್ತದೆ. ನೆಮ್ಮದಿಯ ಜೀವನ, ಧನಾಭಿವೃದ್ಧಿ, ಉತ್ತಮ ಸಂತಾನ ಭಾಗ್ಯ, ಇದೆಲ್ಲವೂ ಇದರ ಸೂಚನೆಗಳಾಗಿದೆ, ಈ ರೇಖೆಗಳ ಸೂಚನೆಗಳಾಗಿದೆ. ಮೊದಲು ನಾನು ಹೇಳಿದ್ದೆಲ್ಲವೂ ಅಭಿವೃದ್ಧಿ ಸೂಚಕವಾದರೆ ಈಗ ಕೊನೆಯಲ್ಲಿ ನಾನು ಹೇಳಿದಂತಹ ಈ ರೇಖೆಗಳು ಇದು ಸಹ ಉತ್ತಮವಾದಂತಹ ದಾಂಪತ್ಯ ಜೀವನ. ಆದರೆ ಈ ರೇಖೆ ಇದೆಯಲ್ಲ, ಇದು ದಾಂಪತ್ಯ ಸುಖದಲ್ಲೂ ಕಷ್ಟ, ದಾಂಪತ್ಯ ಸಮಸ್ಯೆಗಳು, ಅನುಮಾನಗಳು ಮೂಡುವಂತಹ ಸಾಧ್ಯತೆ ಇದೆ. ಈ ರೀತಿ ಮಂಗಳದಿಂದ ಹೋದರೂ ಆಸ್ತಿ ಪರರ ಪಾಲಾಗುವಂಥ ಸಾಧ್ಯತೆ ಇದೆ. ಇದೆಲ್ಲವನ್ನ ನೋಡಿ, ಸೂಕ್ಷ್ಮವಾಗಿ ನೋಡಿ, ವಿಸ್ತರಿಸಿ ಅನಲೈಸ್ ಮಾಡಿ ಹೇಳಿದಾಗಲೇ ಸರಿಯಾದ ಭವಿಷ್ಯವನ್ನು ಹೇಳಲು ಸಾಧ್ಯ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯಾ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳನ್ನು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನಾಭಿವೃದ್ಧಿಗೆ ಏನು ಬೇಕೋ ಅದನ್ನು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ. ಇದು ನಂಬಿಕೆ ಮತ್ತು ಆಸಕ್ತಿ ಇರುವವರಿಗಾಗಿರುವ ಕಾರ್ಯಕ್ರಮ. ಯಾರಿಗಾದರೂ ಭವಿಷ್ಯ ತಿಳಿಯಬೇಕೆಂಬ ಕುತೂಹಲ ಇದ್ದರೆ, ಆಸಕ್ತಿ ಇದ್ದರೆ ಇದರಲ್ಲಿ ಕೊಟ್ಟಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಅಥವಾ ಎಸ್ ಅಂತ ನನಗೆ ಭವಿಷ್ಯ ತಿಳಿಯಬೇಕೆಂಬ ಮೆಸೇಜ್ ಕಳಿಸಿ. ಕೂಡಲೇ ನಿಮಗೆ ಏನು ಮಾಡಿದರೆ ನಿಮ್ಮ ನಿಖರವಾದ ಭವಿಷ್ಯ ತಿಳಿಯಲು ಸಾಧ್ಯ ಎಂಬುದನ್ನು ತಿಳಿಸುತ್ತೇವೆ. ಅದರಂತೆ ನೀವು ಮುಂದುವರೆದರೆ ನಿಮ್ಮ ನಿಖರವಾದ ಭವಿಷ್ಯವನ್ನು ಮನೆಯಲ್ಲೇ ಕುಳಿತು ತಿಳಿಯುವಂತಹ ವ್ಯವಸ್ಥೆ ನಮ್ಮಲ್ಲಿದೆ. ಆಸಕ್ತಿ ಇದ್ದವರು ಇದರಲ್ಲಿ ಪಾಲ್ಗೊಳ್ಳಲು ಸಾಧ್ಯ. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇವೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.